ಕಾವಳಪಡೂರು ಗ್ರಾಮದ ಮಧ್ವ ಶ್ರೀರಾಮನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 25ನೇ ವರ್ಷದ ಶ್ರೀ ಅಯ್ಯಪ್ಪ ದೀಪೋತ್ಸವ ಬೆಳ್ಳಿ ಹಬ್ಬದ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ನಡೆದ ಧಾರ್ಮಿಕ ಸಭೆಯನ್ನು ಮಾಜಿ ಸಚಿವ ಬಿ. ನಾಗರಾಜ್ ಶೆಟ್ಟಿಯವರು ಉದ್ಘಾಟಿಸಿ ಮಾತನಾಡಿ, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಸಹಿತ ಪ್ರಸ್ತುತ ತುಳುನಾಡಿನಲ್ಲಿ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯ ಹೆಚ್ಚು ನಡೆಯುತ್ತಿರುವುದು ಸಂತಸದ ವಿಚಾರವಾಗಿದೆ. ಮಧ್ವದಲ್ಲಿಯೂ ಶೀಘ್ರ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ನಿರ್ಮಾಣವಾಗಲಿ ಎಂದರು. ವಿಶೇಷವಾದ ಕಾರ್ಯಕರ್ತರು ಅಗ್ಲು ಬೈದಿನ ಭಂಗ ಎಂಕ್ಲು ಅಂತ ಅನುಭವ ಆತನು ಅಂಚಾದ್ರೊಳಗೆ ಈ ಒಂದು ಸಂದರ್ಭಗಳು ಇತ್ತೆ ನಮ್ಮ ಒಂದು ಎಡ್ಡೆ ಕಾರ್ಯಕ್ರಮ ದುಂಬೋಡು ಬಂದ್ರೆ ಇಚ್ಛೆ ಉಂಡು ಇತ್ತೆ ಅನೇಕ ಅಣ್ಣನಗಳು ಪಾತ್ರನಾಗ ಐನಾಥ ಬೇಗ ಪೊರ್ಲುದ ಮಂದಿರ ಆವಡು ಒಂದು ಶಿಶು ಮಂದಿರ ಆವಡು ಐಕ್ ಓಡನ್ನ ಕೂಡ ಸೇರ್ಸಾವಲಿ ನಮ್ಮ ವಿಶೇಷವಾದ ಮನಗ ಗೋಶಾಲೆಲ ಒಂದು ಆಂಡ ಒಂದು ಮಸ್ತ್ ಮಾರ್ಗದ ಬರೀ ಜಾಗೆ ಉಂಟು. ಆ ಜಾಗೇನ ವ್ಯವಸ್ಥಿತವಾದ ದೆತ್ತೊಂಡ ಐಕೆ ಪೂರಕವಾದ ನಾವು ಮಾತ ಊರ್ಧಗಳು ಸಹಕಾರ ಕೊರದು ಐನ ಪೊರ್ಲೂರು ನಡಪಾನ ವ್ಯವಸ್ಥೆ ಮಲ್ಪೊಲಿ ಬಲ್ಪಿನ ಎನ್ನೊಂದು ಇಚ್ಛೆ ಐಕೋಸ್ಕರ ಪ್ರಥಮವಾದ ಅಯ್ಯಪ್ಪ ಸ್ವಾಮಿನ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಇರ್ತೇವೆ ಐಕೆ ಏತ್ ಮತ ಹೆಂಚಿನ ಮತ ಆತನಂದು ಅರೆಗ್ಲ ಮುಂತ ಸುರುದಿ ಚಿಂತಿನ ಅನೇಕ ನಮ್ಮ ಕಾರ್ಯಕರ್ತರಿಗೆ ಗೊತ್ತುಂಟು. ಐನ್ಯಾನ ಪೂರ ನೆನೆಪಲ್ಪೋಯಿ ಆಂಡ ಇತ್ತೆ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾದ ಐತೆ ಸಂಬಂಧಪಟ್ಟ ಸಮಿತಿಗಳಿಗೆ ಈ ಸತ್ಯ ಆಡಲ ಐನಾಥ ಬೇಗ ಮಂದಿರ ಆವಡು ಐತೆ ಕೆಲಸ ಶುರು ಮಾಡ್ಕೊಡು ಬಂದು ವಿಚಾರಧಾರೆ ದುಂಬೋತೇರಿ. ಕೆದಿಲ ಶ್ರೀಕೃಷ್ಣ ಉಪಾಧ್ಯಾಯ ಅವರು ಧಾರ್ಮಿಕ ಉಪನ್ಯಾಸ ನೀಡಿ ಮಾತನಾಡಿ, ನಿಸ್ವಾರ್ಥವಾಗಿ ದೇವರ ಸೇವೆ ಮಾಡುವುದರಿಂದ ದೇವರ ಅನುಗ್ರಹವಾಗುವುದು. ಭಕ್ತಿ ಶ್ರದ್ಧೆಯಿಂದ ಅಯ್ಯಪ್ಪ ಸ್ವಾಮಿಯನ್ನು ಆರಾಧಿಸುವ ಭಕ್ತರು ಎಲ್ಲೆಲ್ಲೂ ಅಯ್ಯಪ್ಪ ಸ್ವಾಮಿಯನ್ನೇ ಕಾಣುತ್ತಾರೆ ಎಂದರು. ಬರದ ಕವಿ ವಾಲ್ಮೀಕಿ ಯಾವ ಜಾತಿ? ವಾಲ್ಮೀಕಿ ಯಾರ ಕುರಿತಾಗಿ ಕಾದಂಬರಿ ಬರೆದರೋ, ರಾಮಾಯಣ ಬರೆದರೋ, ಆ ರಾಮ ವಾಲ್ಮೀಕಿಯ ಜಾತಿ ಅಲ್ಲ. ವಾಲ್ಮೀಕಿ ಬೇರೆ ಜಾತಿ, ರಾಮ ಬೇರೆ ಜಾತಿ. ವಾಲ್ಮೀಕಿ ಯೋಚನೆ ಮಾಡ್ತಾ ಇದ್ರೆ ನನ್ನ ಜಾತಿ ಅಲ್ಲದ ಇನ್ಯಾವುದೋ ಒಬ್ಬನನ್ನ ಯಾಕೆ ಹೈಲೈಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ರಾಮಾಯಣ ಹುಡ್ತಾ ಇರಲಿಲ್ಲ. ಮಹಾಭಾರತ, ಕೃಷ್ಣ, ಕೌರವ, ಪಾಂಡವರು ಹೀಗೆಲ್ಲ ಫೋಕಸ್ ಮಾಡಿ ಬರೆದಂತಹ ಒಂದು ಇತಿಹಾಸ ಕಾದಂಬರಿ. ಅದನ್ನ ಬರೆದವರು ವೇದವ್ಯಾಸರು. ವೇದವ್ಯಾಸರು ಮತ್ತು ಭಗವಾನ್ ಶ್ರೀಕೃಷ್ಣ ಒಂದೇ ಜಾತಿ ಅಲ್ಲ, ಅವರು ಬೇರೆ ಬೇರೆ ಜಾತಿ. ವ್ಯಾಸರ್ ಬೇರೆ ಜಾತಿ, ಕೃಷ್ಣ ಬೇರೆ ಜಾತಿ. ಹೋಗ್ಲಿ, ಈ ಋಷಿ ಮುನಿಗಳು ಒಂದೇ ಜಾತಿಯ? ವಾಲ್ಮೀಕಿ ಬೇರೆ ಜಾತಿ, ವೇದವ್ಯಾಸರು ಬೇರೆ ಜಾತಿ. ಹೋಗ್ಲಿ, ದೇವರುಗಳು ಒಂದೇ ಜಾತಿಯ? ರಾಮ ಬೇರೆ ಜಾತಿ, ಕೃಷ್ಣ ಬೇರೆ ಜಾತಿ. ಅವರಿಬ್ರು ಒಂದೇ ಜಾತಿ ಅಲ್ಲ. ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಆನಂದ ಆಳ್ವ ಅವರು ಅಧ್ಯಕ್ಷತೆ ವಹಿಸಿದರು. ಕಿಯೋನಿಕ್ಸ್ ಮಾಜಿ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯದರ್ಶಿ ಶರಣ್ ಪಂಪ್ವೆಲ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಎಂ. ತುಂಗಪ್ಪ ಬಂಗೇರ, ಕಾವಳಪಡೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಶರ್ಮಾ, ಕಾವಳಪಡೂರು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಮೋದ್ ಕುಮಾರ್ ರೈ, ಗ್ರಾಮ ಪಂಚಾಯತ್ನ ಸದಸ್ಯರಾದ ಚಂದ್ರಶೇಖರ್ ಕರ್ಣ, ಭವಾನಿ ಶ್ರೀಧರ ಪೂಜಾರಿ, ನ್ಯಾಯವಾದಿ ರಂಜಿತ್ ಮೈರಾ, ಮಧ್ವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಭವಾನಿ, ದೈಹಿಕ ಶಿಕ್ಷಕ ರವಿಚಂದ್ರ ಜೈನ್ ಮಧ್ವ, ಸಮಿತಿ ಗೌರವಾಧ್ಯಕ್ಷ ರಾಜ್ ಪ್ರಸಾದ್ ಆರಿಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯೋಧ ಎಂ. ಹರೀಶ್ ಮೈಂದಲ, ವಿವಿಧ ಕ್ಷೇತ್ರಗಳ ಸಾಧಕರಾದ ಯದುಷ್ ಮಧ್ವ, ಧನುಷ್ ಕರೆಂಕಿ, ರಮ್ಯಲತಾ ಕೆ. ಸುಳ್ಯ, ಸುರೇಶ್ ಶೆಟ್ಟಿ, ಆರ್. ಕೆ. ನಿವಾಸ, ಗೋಪಾಲಕೃಷ್ಣ ಬಂಗೇರ, ರಮೇಶ್ ಗಟ್ಟಿ ಪೆರಾವುಗುತ್ತು, ಮಂಜುನಾಥ್ ಗೌಡ ಬಂಗೇರಕೆರೆ, ಗುರುಸ್ವಾಮಿ ರಮೇಶ್ ಆಚಾರ್ಯ ಮಧ್ವ ಅವರನ್ನು ಸನ್ಮಾನಿಸಲಾಯಿತು. ಶ್ರೀ ಅಯ್ಯಪ್ಪ ಸ್ವಾಮಿ ಕುರಿತ ಮಧ್ವದ ಮಣಿಕಂಠ ಭಕ್ತಿಗೀತೆಯ ಧ್ವನಿಸುರುಳಿ ಬಿಡುಗಡೆಗೊಳಿಸಲಾಯಿತು. ಸಮಿತಿ ಸದಸ್ಯ ನಾಗೇಶ್ ಮಧ್ವ ಸ್ವಾಗತಿಸಿದರು. ಉಪಾಧ್ಯಕ್ಷ ತಿಲಕ್ ರಾಜ್ ಪ್ರಾಸ್ತಾವಿಸಿದರು. ಮೇಘಶ್ರೀ ರೈ ಮತ್ತು ರೇಣುಕಾ ಸನ್ಮಾನ ಪತ್ರ ವಾಚಿಸಿದರು. ಶಿವರಾಜ್ ಗಟ್ಟಿ ಮತ್ತು ನಿತಿನ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು.
ಬೆಳಿಗ್ಗೆಯಿಂದ ಸಂಜೆಯವರೆಗೆ ಭಜನೆ, ಸಂಜೆ ಶ್ರೀ ಅಯ್ಯಪ್ಪ ಸ್ವಾಮಿಗೆ ದೀಪಾರಾಧನೆ, ಪಡಿಪೂಜೆ, ಅನ್ನಸಂತರ್ಪಣೆ ನಡೆಯಿತು. ರಾತ್ರಿ ನೃತ್ಯರಂಜನಿ, ಭರತನಾಟ್ಯ ಪ್ರದರ್ಶನ ನಡೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.